ಹಗರಣ ಬಿಜೆಪಿ ನಾಯಕರಿಗೆ ಬಹುದೊಡ್ಡ ತಲೆಬಿಸಿಯನ್ನು ತಂದಿದೆ. ಹೌದು, ಕೋವಿಡ್ ಹಗರಣ ಬಿಜೆಪಿ ನಾಯಕರಿಗೆ ಹೊಸದೊಂದು ತಲೆಬಿಸಿಯನ್ನು ತಂದಿದೆ. ಬಿಎಸ್ವೈ ಶ್ರೀರಾಮುಲು ಮೇಲೆ ತನಿಖೆಗೆ ಮೈಕಲ್ ಡಿ ಕುನ್ನಾ ಈ ಸಮಿತಿ ಶಿಫಾರಸು ಮಾಡಿದೆ. ಎದುರೇಟು ನೀಡೋದಕ್ಕೆ ಬಿಜೆಪಿ ನಾಯಕರಿಗೆ ಕೋವಿಡ್ ರಿಪೋರ್ಟ್ ಟೆನ್ಷನ್. ಮೂಡಾ ವಾಲ್ಮೀಕಿ ಹಾಗೂ ವಕ್ಫ್ ಅಸ್ತ್ರ ಪ್ರಯೋಗ ಖುಷಿಯಲ್ಲಿತ್ತು ಬಿಜೆಪಿ. ಆದರೆ ಕೋವಿಡ್ ಹಗರಣ ಮಗದೊಂದು ತಲೆನೋವನ್ನು ತಂದುಬಿಟ್ಟಿದೆ. ಹಾಗಾಗಿ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕೋವಿಡ್ ಹಗರಣದಲ್ಲಿ ಪ್ರತಿಪಕ್ಷದ ಬಾಯಿ ಮುಚ್ಚಿಸುವಲ್ಲಿ ಕೈ ಬಹುತೇಕ ಸಕ್ಸಸ್ ಆಗಿದೆ. ಅಫ್ಕೋರ್ಸ್, ಯಾಕೆ ಅಂತ ಹೇಳಿದ್ರೆ ಹಣದ ಮೇಲೆ ಹಣ ಮಾಡ್ತಿದ್ದಾರೆ, ಈ ರೀತಿಯ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮಾಡಿತ್ತು. ಕೋವಿಡ್ ಭ್ರಷ್ಟಾಚಾರದ ಬಗ್ಗೆ ದೇಶದಾದ್ಯಂತ ಪ್ರಚಾರಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಬೇರೆ ರಾಜ್ಯದ ಚುನಾವಣೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅನ್ನುವಂತಹ ಆತಂಕ ಇದೆ. ವಕ್ಫ್ನಿಂದ ಮೈಲೇಜ್ ಪಡೆದಿದ್ದ ರಾಷ್ಟ್ರೀಯ ಬಿಜೆಪಿ ಇದೀಗ ಕೋವಿಡ್ ಭಯದಲ್ಲಿ ನಲುಗುವಂತಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.